ಎಲ್ಲರಿಗೂ ನಮಸ್ಕಾರ. ಈಗ ಡಾಕ್ಟರ್ ಕಲಬುರ್ಗಿಯವರ ಸಂದರ್ಶನದ ವಿಡಿಯೋ ಭಾಗ 3. ಈ 3ರ ಭಾಗದ 2 ಬಹಳ ಮುಖ್ಯವಾದ ವಿಷಯಗಳಿಗೆ ನಾನು ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಬಯಸಿದ್ದೇನೆ. ಒಂದನೆಯದು, ಅವರು ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಿರ್ತಕ್ಕಂಥ ಭವಿ ಮತ್ತು ಭಕ್ತ ಕಲ್ಪನೆಯ ಬಗ್ಗೆ ಅವರ ಅಭಿಪ್ರಾಯ. ಅವರು ಅದನ್ನು ತುಂಬ ಸರಳೀಕರಿಸಿ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ಒಳ್ಳೆಯದು ಅಥವಾ ಒಳ್ಳೆಯವರು ಭಕ್ತರು, ಕೆಟ್ಟವರು ಭವಿಗಳು, ಸಜ್ಜನ ಭಕ್ತ, ದುರ್ಜನ ಭವಿ, ಸದ್ಗುಣ ಭಕ್ತ, ದುರ್ಗುಣ ಭವಿಗುಣ ಅಂತ ಈ ರೀತಿಯಲ್ಲಿ ಒಂದು ಗುಣಾಧಾರಿತವಾದ ಸರಳವಾದ ಅರ್ಥ ವಿವರಣೆಯನ್ನು ಅವರು ಭವಿ ಮತ್ತು ಭಕ್ತ ಎನ್ನುವುದಕ್ಕೆ ನೀಡಿದ್ದಾರೆ. ಇಲ್ಲಿ ಸಮಸ್ಯೆ ಏನೆಂದರೆ, ಈ ಭವಿ ಮತ್ತು ಭಕ್ತ, ಅದರಲ್ಲೂ ಮುಖ್ಯವಾಗಿ ಭವಿಯ ಅರ್ಥಕ್ಕೆ ಇರ್ತಕ್ಕಂಥ ಬಹಳ ಮುಖ್ಯವಾದ ಅರ್ಥಭಾಗವನ್ನು ಅವರು ನೇಪಥ್ಯಕ್ಕೆ ಸರಿಸಿದಂತೆ. ಯಾಕೆಂದರೆ ಲಿಂಗಾಯತ ಧರ್ಮದ ಅಥವಾ ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮ ತತ್ವದ ಅನೇಕ ಹೂರ್ಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಭವಿಭಕ್ತ ಭೇದದ ಅರ್ಥಸ್ಪಷ್ಟತೆ ಪ್ರತಿಯೊಬ್ಬ ಓದುಗನಿಗೂ ಇರಲೇಬೇಕು. ಅದಿಲ್ಲದೆ ಹೋದರೆ ಮುಂದಿನ ಅನೇಕ ವಿಷಯಗಳು ಅವು ಮಸುಕಾಗ್ತವೆ, ಅಸ್ಪಷ್ಟವಾಗ್ತವೆ ಮತ್ತು ಸಂಶಯಕ್ಕೆ ಈಡು ಮಾಡ್ತವೆ. ಆ ಕಾರಣಕ್ಕಾಗಿ ಹಾಗಾದರೆ ಏನು ಅಲ್ಲಿ ಕಲಬುರ್ಗಿಯವರು ವಿವರಿಸ್ತಕ್ಕಂಥ ಗುಣಾಧಾರಿತವಾದ ಅಂದರೆ ದುರ್ಗುಣ ಸದ್ಗುಣ ಅನ್ನುವಂಥ ಈ ಅರ್ಥಭೇದ ಸ್ವಲ್ಪ ಇದೆ, ಆದರೆ ಅದೇ ಪ್ರಧಾನವಾದ್ದಲ್ಲ. ಪ್ರಧಾನವಾದ ಯಾವುದು ಹಾಗಾದರೆ ಅಂದರೆ, ಯಾರು ಇಷ್ಟಲಿಂಗ ರೂಪದಲ್ಲಿ ಅಂದರೆ ನಿಜವಾದ ವೀರಶೈವ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಇಷ್ಟಲಿಂಗ ರೂಪದಲ್ಲಿ ಶಿವನನ್ನು ಆರಾಧಿಸುವುದಿಲ್ಲವೋ ಆ ಎಲ್ಲ ಜನ ಸಮುದಾಯ, ಆ ಎಲ್ಲ ಜನ ಸಂಸ್ಕೃತಿ, ಭವಿ ಸಂಸ್ಕೃತಿ, ಅವರು ಭವಿಗಳವರು. ಇದರಲ್ಲಿ ಜಾತಿ ಭೇದ ಇಲ್ಲ. ಏಕೆಂದರೆ ಶರಣರು ಇಡೀ ಸಮಾಜವನ್ನು ಜಾತಿಗಳಲ್ಲಿ ಒಡೆದು ನೋಡಲ್ಲ, ಭವಿ ಮತ್ತು ಭಕ್ತ ಎಂದು ಒಡೆದು ನೋಡುತ್ತಾರೆ. ಶಿವಭಕ್ತರು ಇಷ್ಟಲಿಂಗ ಪೂಜಕರು ಭಕ್ತರು, ಇಷ್ಟಲಿಂಗ ಪೂಜಕರಲ್ಲದವರು, ಬಹುದೈವದ ಆಚರಣೆ ಮಾಡ್ತಕ್ಕಂಥವರು, ಪಂಚಮಕಾರದ ಸಂಸ್ಕೃತಿಯವರು, ಇವರೆಲ್ಲರೂ ಭವಿಗಳು. ಅವನು ಬ್ರಾಹ್ಮಣ ಇರಲಿ ಶೂದ್ರ ಇರಲಿ, ಇಲ್ಲಿ ಜಾತಿಯ ವಿಚಾರ ಇಲ್ಲ. ಆದ್ದರಿಂದ ಈ ಭವಿಭಕ್ತ ಭೇದದ ಈ ದೊಡ್ಡ ಈ ವಿಂಗಡಣೆಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇವರ ಇನ್ನೊಂದು ತತ್ವದ ವಿಚಾರ ನಮಗೆ ಮಸುಕಾಗಿ ಹೋಗ್ತದೆ. ಅದನ್ನು ಆ ಪ್ರಸಂಗದಲ್ಲಿ ಮತ್ತೆ ನಾವು ಹೇಳೋಣ. ಇನ್ನು ಈ ವಿಡಿಯೋದಲ್ಲಿ ಅವರು ಪ್ರಸ್ತಾಪಿಸಿರ್ತಕ್ಕಂಥ ಮತ್ತೊಂದು ವಿಚಾರ, ಅದು ಸೋಹಂಗೆ ಸಂಬಂಧಪಟ್ಟದ್ದು, ಸೋಹಂ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಅವರು ಅದರ ಸುತ್ತ ಏನೇನು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಅಂದರೆ, ದೇವರಾಗೋದು ಅಪೂರ್ಣ ಎಂದ ಬಸವಣ್ಣ, ಅಂದರೆ ಶಿವ ಮತ್ತು ಜೀವ ಇವು ಒಂದಾಗ್ತಕ್ಕಂಥದ್ದು. ಅಂದರೆ ಐಕ್ಯದ ಕಲ್ಪನೆ, ಅಂದರೆ ಭಕ್ತನು ಐಕ್ಯ ಆಗ್ತಕ್ಕಂಥ ಐಕ್ಯದ ಸ್ಥಿತಿಗೆ ಏರ್ತಕ್ಕಂಥದ್ದು ಏನಿದೆಯಲ್ಲ, ಇದು ಅಪೂರ್ಣ ಅಂದ ಬಸವಣ್ಣ. ದೇವರಲ್ಲಿ ಬೆರೀತಕ್ಕಂಥದ್ದು ಅದ್ವೈತ, ಸಮಾಜದಲ್ಲಿ ಬೆರೆಯದಿರುವುದು ದ್ವೈತ. ಆಮೇಲೆ ದೇವರಾಗುವುದು ಅಂದರೆ ಸೋಹಂ. ಸೋಹಂ ಅಂದರೆ ದೇವರಾಗುವುದು. ಸೋಹಂ ಮೀನ್ಸ್ ನಾನೇ ಅದು, ನಾನೇ ಅವನು, ನಾನೇ ಬ್ರಹ್ಮ ಅನ್ನುವಂಥ ಅರ್ಥ ಅದು. ಅಂದರೆ ಶಂಕರಾಚಾರ್ಯರ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನನ್ನನ್ನು ಬಿಟ್ಟು ಬೇರೆ ಬ್ರಹ್ಮ ಇಲ್ಲ ಅನ್ನುವಂಥದ್ದು ಈ ತತ್ವವನ್ನು ಕಟ್ಟಿಕೊಂಡಂಥ ಸೋಹಂ. ಇದಕ್ಕೆ ವಿರುದ್ಧವಾಗಿ ಬಸವಣ್ಣ ದಾಸೋಹಂ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟ ಅನ್ನುವಂಥದ್ದು ಕಲಬುರ್ಗಿಯವರ ವಾದ. ಅವ್ರು ಏನು ಹೇಳ್ತಾರೆ ಅಂದರೆ, ಭಾರತೀಯ ತತ್ವಜ್ಞಾನ ಸೋಹಂಗೆ ನಿಂತಿತ್ತು, ಇದನ್ನು ಬಸವಣ್ಣ ಸಮಾಜಕ್ಕೆ ತಂದ. ದೈವತ್ವದ ಸಾಮಾಜೀಕರಣವೇ ದಾಸೋಹಂ. ಅಂದರೆ ವ್ಯಕ್ತಿಯ ದೈವೀಕರಣ ಸೋಹಂ ಆದರೆ ದೈವತ್ವದ ಸಾಮಾಜೀಕರಣವೇ ದಾಸೋಹಂ ಅಂತ ಹೇಳ್ತಾರೆ ಅವರು. ಅಂದರೆ ನಾನು ದೇವರು ಒಂದಾಗ್ತಕ್ಕಂಥದ್ದು ಇದು ವ್ಯಕ್ತಿಯ ದೈವೀಕರಣ. ಇದು ಅಂದರೆ ನನ್ನನ್ನು ನಾನು ದೈವೀಕರಣಗೊಳಿಸಿಕೊಂಡಂತೆ. ಆದರೆ ಇದು ಅಪೂರ್ಣ, ಬಸವಣ್ಣನ ದೃಷ್ಟಿಯಲ್ಲಿ ಇದು ಅಪೂರ್ಣ. ಮತ್ತು ಯಾವುದು ಪೂರ್ಣ ಅಂತ ಹೇಳಿದರೆ, ಆ ಸೋಹಂ ಭಾವನೆಯನ್ನು ಬಿಟ್ಟು ಆ ಭಕ್ತನು ಸಾಮಾಜೀಕರಣಗೊಳ್ಳಬೇಕು. ಸಾಮಾಜೀಕರಣಗೊಳ್ತಕ್ಕಂಥದ್ದು ಅಂದರೆ ಅದು ದಾಸೋಹದ ಮುಖಾಂತರ. ಆದ್ದರಿಂದ ದಾಸೋಹಂ ಭಾವನೆ ಏನಿದೆಯಲ್ಲ, ಅದು ದೈವತ್ವದ ಸಾಮಾಜೀಕರಣ ಅಂತ ಅವ್ರು ಕರೀತಾರೆ. ಇಲ್ಲಿ
ನನ್ನ ಒಂದು ಸ್ಪಷ್ಟತೆ ಏನು ಹೇಳಬೇಕಂದ್ರೆ, ಮೊದಲನೇದಾಗಿ ಬಸವಣ್ಣ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಈ ಮಾತನ್ನು ನಾವು ಸ್ಪಷ್ಟಪಡಿಸ್ಕೋಬೇಕು. ಅಲ್ಲಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಅಂದಾಗ ಬಸವಣ್ಣ ಮತ್ತು ಶರಣರು ಸೋಹಂ ತತ್ವವನ್ನು ಸಂಪೂರ್ಣ ನಿರಾಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟಪಡಿಸ್ಕೋಬೇಕು. ಹಾಗೆ ನೋಡಿದರೆ ಸೋಹಂ ಎನ್ನುವಂಥ ಭಾವ ಐಕ್ಯ ತತ್ವಕ್ಕೆ ಆಧಾರ. ಷಟ್ಸ್ಥಲಗಳ ಸಿದ್ಧಾಂತದಲ್ಲಿ ಐಕ್ಯ ತತ್ವ ಏನು ಬರ್ತದಲ್ಲ, ಆ ತತ್ವಕ್ಕೆ ಸೋಹಂ ತತ್ವವೇ ಆಧಾರ. ಸೋಹಂ ತತ್ವವನ್ನು ಬಿಟ್ಟು ಶರಣರ ಐಕ್ಯ ತತ್ವ ಸಿದ್ಧಾಂತ ಇಲ್ಲ. ಹೇಗೆ ಅಂತ ಹೇಳಿದರೆ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ಷಟ್ಸ್ಥಲಗಳಲ್ಲಿ ತನ್ನ ಆಧ್ಯಾತ್ಮಿಕ ಔನ್ನತ್ಯವನ್ನು ಆತ ಪಡಿತಾ ಹೋದಾಗ ಅಂತಿಮವಾಗಿ ಆತ ಪಡೆಯುವಂಥ ಒಂದು ದೊಡ್ಡ ಭಾವನೆ ಅಥವಾ ಆತ ಏರುವ ಎತ್ತರ ಯಾವುದು ಅಂತ ಹೇಳಿದ್ರೆ, ನಾನು ಮತ್ತು ದೇವರು ಅಭಿನ್ನ ಎನ್ನುವಂಥ ಭಾವನೆ. ಈ ನಾನು ಮತ್ತು ದೇವರು ಅಭಿನ್ನ ಎನ್ನುವಂಥ ಭಾವನೆ ಆ ಭಕ್ತನಿಗೆ ಬರಬೇಕಾದ್ರೆ ಅವನು ತನ್ನ ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳನ್ನು, ಸಂತೋಷಗಳನ್ನು, ತನು ವಿಷಯಾದಿಗಳನ್ನು, ವ್ಯಾಮೋಹಗಳನ್ನು ತೊರೆಯಬೇಕು. ನೋಡಿ, ಇಲ್ಲಿಯೇ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಶರಣರು ಸಂಸಾರಿಗಳು ನಿಜ, ಸ್ವತಃ ಶರಣರು ಸಂಸಾರಿಗಳಾಗಿದ್ದಾಗ್ಯೂ ಐಕ್ಯ ಸಾಧನೆಗೆ ಸಂಸಾರ ಒಂದು ವಿಘ್ನ ಎಂದೇ ಭಾವಿಸಿದ್ದರು. ಪ್ರಾಪಂಚಿಕತೆ ಒಂದು ವಿಘ್ನ. ನಾನು ಇದನ್ನು ಬೇರೆ ವಿಡಿಯೋಗಳಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಆದ್ದರಿಂದ ಸೋಹಂ ಅಂದರೆ ನಾನು ದೇವ ಅಂತ ಆಗಬೇಕಾದ್ರೆ ಈ ಎಲ್ಲ ಪ್ರಪಂಚದ ಸಂಬಂಧವನ್ನು ನಾನು ಕಡಿದುಕೋಬೇಕು. ಆಗ ನಾನು ದೈವತ್ವಕ್ಕೆ ಸಮಾನವಾಗ್ತೀನಿ ಅಂತ, ಇದು ಒಂದು. ಆಮೇಲೆ ಇದನ್ನು ಶರಣರು ಎಷ್ಟು ನಿದೃಷ್ಟವಾಗಿ ಖಚಿತವಾಗಿ ಅದನ್ನು ಪ್ರತಿಪಾದಿಸಿದ್ದಾರೆ ಅಂತ ಹೇಳಿದರೆ, ಇದಕ್ಕೆ ಅಲ್ಲಮ ಪ್ರಭುವಿನ ವಚನಗಳೇ ಸಾಕ್ಷಿ. ಅಲ್ಲಮ ಪ್ರಭು ಆತ ಏನು ಹೇಳ್ತಾನೆ ಅಂದರೆ, ಭಕ್ತ ಮತ್ತು ದೈವ, ಶಿವ ಮತ್ತು ಜೀವ, ಇವೆರಡರ ಮಧ್ಯೆ ಭೇದ ಇಲ್ಲ. ಅದಕ್ಕೆ ಕೊನೆಗೆ ಅಂತಿಮವಾಗಿ ಹೇಳ್ತಾನೆ, ನಾ ದೇವನಲ್ಲದೆ ನೀ ದೇವನೇ ಅಂತ ಆತ ಪ್ರಶ್ನೆ ಮಾಡ್ತಾನೆ. ಆತ ಗುಹೇಶ್ವರ ಲಿಂಗಕ್ಕೆ ಈ ಪ್ರಶ್ನೆ ಹಾಕ್ತಾನೆ, ಅಂದರೆ ಶಿವನಿಗೆ ಪ್ರಶ್ನೆ ಹಾಕ್ತಾನೆ, ನಾ ದೇವನಲ್ಲದೆ ನೀ ದೇವನೇ ಅಂತ ಹೇಳ್ಬಿಟ್ಟು, ಅಂದರೆ ನಾನೇ ದೇವ ಅಂತ. ಇದರ ಅರ್ಥ ಏನು ಅಂದರೆ, ಶಿವನಿಗೆ ಭಕ್ತನ ದೇಹವನ್ನು ಹೊರತಾದ ಅನ್ಯ ಅಸ್ತಿತ್ವ ಇಲ್ಲ. ಶಿವನು ಭಕ್ತರ ಹೃದಯ ಗುಹೆಯ ವಾಸಿ. ಇದು ವೇದಾಂತ ಪರಂಪರೆಗೆ ವೇದಾಂತ ತತ್ವಕ್ಕೆ ಅನುರೂಪವಾದದ್ದು. ಇದು ಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಆತ್ಮದೊಳಗೆ ಇದ್ದಾನೆ, ನಮ್ಮ ಶರೀರದೊಳಗೆ ಇದ್ದಾನೆ ಅಂತಂದು. ಅದಷ್ಟೇ ಮಾತ್ರ ಅಲ್ಲ, ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ಆ ತತ್ವ ಬ್ರಹ್ಮ, ಪರಬ್ರಹ್ಮ ಅಡಗಿದ್ದಾನೆ ಅನ್ನುವಂಥದ್ದು. ಆದ್ದರಿಂದ ಮನುಷ್ಯ ದೇವರನ್ನು ತನ್ನ ದೇಹದೊಳಗೇ ತಾನು ಕಂಡುಕೊಳ್ಳಬೇಕು ಅಂತ. ಇದು ಬಸವಣ್ಣನಲ್ಲೂ ಕೂಡ ಇದೆ. ಕಾಲೇ ಕಂಬ ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಸವಯ್ಯ ಎನ್ನುವಂಥ ಈ ವಚನದಲ್ಲಿ ಬಸವಣ್ಣ ಪ್ರತಿಪಾದಿಸಿರ್ತಕ್ಕಂಥದ್ದು ಕೂಡ ಇದನ್ನು ಒಪ್ಪಿಕೊಂಡೆ, ಸೋಹಂ ತತ್ವವನ್ನು ಒಪ್ಪಿಕೊಂಡೆ. ಅಂದರೆ ನನ್ನೊಳಗೆ ಪರಮಾತ್ಮನಿದ್ದಾನೆ, ಪರಮಾತ್ಮ ನನ್ನ ಅಂತರಂಗದೊಳಗೆ ಇರುವಾಗ ಅಂತರಂಗ ಮತ್ತು ಬಹಿರಂಗ ಅವು ಎಷ್ಟು ಪರಿಶುದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ಬಸವಣ್ಣ ಅಂತರಂಗ ಬಹಿರಂಗ ಪರಿಶುದ್ಧತೆಯನ್ನು ನುಡಿನಡೆ ಒಂದಾಗಿರುವ ಒಂದು ನೀತಿ ನಡವಳಿಕೆಗಳನ್ನು ಆತ ಸಮಾಜಕ್ಕೆ ಬೋಧಿಸಿದ. ಅಂದರೆ ಭಕ್ತನಾಗಿರ್ತಕ್ಕಂಥವನು ಸ್ವತಃ ದೈವ ಸಂಭೂತನಾಗಿರುವುದರಿಂದ, ಅವನ ಅಂತರಂಗದೊಳಗೆ ಶಿವನಿರುವುದರಿಂದ ಅವನು ಅಂತರಂಗ ಶುದ್ಧತ್ವವನ್ನು ಮತ್ತು ಬಹಿರಂಗ ಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ವಿಚಾರವನ್ನು ಬಸವಣ್ಣನವರು ಪ್ರತಿಪಾದಿಸಿದರು. ಹಾಗಾಗಿ ಅವರು ದೇಹವೇ ದೇವಾಲಯ, ಕಾಯವೇ ಕೈಲಾಸ ಅಂತ ಮಾತು ಹೇಳುವಾಗ ಕಾಯವು ದೇವರ ವಾಸಸ್ಥಾನ ಎನ್ನುವಂಥ ಬಹಳ ಸ್ಪಷ್ಟ ಕಲ್ಪನೆ, ದೇವರು ಮತ್ತು ಶಿವಜೀವ ಅಭಿನ್ನ ಎನ್ನುವಂಥ ಸ್ಪಷ್ಟ ಕಲ್ಪನೆ ಅಲ್ಲಿದೆ. ಹಾಗಾದರೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವುದರ ಅರ್ಥವೇನು ಅಂತ ಪ್ರಶ್ನೆ ಬಂದಾಗ, ಅಲ್ಲಿ ಸೋಹಂ ಎನ್ನುವುದು ಒಂದು ಅಹಂಕಾರದ ಅಂಶವನ್ನು ಹೊಂದೀತು. ಇದು ಬಸವಣ್ಣನಿಗಿರ್ತಕ್ಕಂಥ ಅಳುಕು. ಏಕೆಂದರೆ ಬಸವಣ್ಣ ಬಹಳ ಕಿಂಕರ ಭಾವ, ಮೃತ್ಯು ಭಾವದ ಒಬ್ಬ ಭಕ್ತ. ಆತನಿಗೆ ತಾನು ಶಿವನಿಗೆ ಸೇವಕನಾಗಿರಬೇಕು ಎನ್ನುವುದೇ ಆತನ ಒಂದು ಧ್ಯೇಯ.
ಆ ಕಾರಣಕ್ಕಾಗಿ ಆತ ಶಿವಾವತಾರಿಯಾಗಿ ನಂಬಿರ್ತಕ್ಕಂಥ ಜಂಗಮ ದಾಸೋಹವನ್ನೇ ಅಂತಿಮವಾಗಿ ಅದು ಐಕ್ಯತತ್ವದ ಐಕ್ಯತತ್ವದ ಒಂದು ವಿಧಾನ, ಒಂದು ಸಾಧನ ಅಂತ ಅವರು ತಮ್ಮ ಪ್ರತಿಪಾದನೆಯ ಕೊನೆಯ ಹಂತಕ್ಕೆ ತಲುಪಿದರು ಅವರು. ಅಂದರೆ ನಾವು ಶಿವಜೀವ ಒಂದಾಗುವ ಒಂದು ಆಧ್ಯಾತ್ಮಿಕ ಪಥ ಏನಿದೆಯಲ್ಲ, ಈ ಆಧ್ಯಾತ್ಮಿಕ ಪಥದಲ್ಲಿ ಜಂಗಮ ದಾಸೋಹ ಅನ್ನುವಂಥದ್ದು ಅಂತಿಮ. ಹಾಗಾಗಿ ಷಟ್ಸ್ಥಲದ ಐಕ್ಯ ಸ್ಥಳ, ನಾನು ಐಕ್ಯನಾಗುವುದು ಎನ್ನುವುದಾದರೆ ಅದು ದಾಸೋಹದ ಮುಖಾಂತರ ಅನ್ನುವಂಥ ಹಂತವನ್ನು ಬಸವಣ್ಣನವರು ತಲುಪಿದರು. ಆದರೆ ದಾಸೋಹ ಅಂತಕ್ಕಂಥದ್ದು ಸಮಾಜ ಸೇವೆ ಅಲ್ಲ. ನೋಡಿ, ಇಲ್ಲಿ ನಾವು ಡಾಕ್ಟರ್ ಕಲಬುರ್ಗಿಯವರ ವಿಚಾರಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಯಾಕೆಂದರೆ ಅವರು ಮೊದಲು ಜಂಗಮ ಅಂದರೆ ದಾಸೋಹ ಅಲ್ಲ ಸಮಾಜ ಅಂತ ಹೇಳಿದರು. ಅವರು ಜಂಗಮ ಅಂದರೆ ಸಮಾಜ ಅಂದಮೇಲೆ ಜಂಗಮ ದಾಸೋಹ ಅನ್ನೋದು ಸಮಾಜ ಸೇವೆ ಅಂತ ಸಮಾಜ ದಾಸೋಹ ಅಂದರೆ ಸಮಾಜ ಸೇವೆ ಅಂತ ಇದನ್ನು ಪ್ರತಿಪಾದಿಸಬೇಕು. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ಎಲ್ಲ ತತ್ವಗಳನ್ನು ಸಾಮಾಜೀಕರಣಗೊಳಿಸ್ತಾ ಹೋಗ್ತಾರೆ ಅವರು. ಆ ಸಾಮಾಜೀಕರಣಗೊಳಿಸುವ ಒಂದು ಕ್ರಿಯೆಯಲ್ಲಿ, ಆ ಉತ್ಸಾಹದಲ್ಲಿ, ಆ ಉಮೇದಿನಲ್ಲಿ ಅನೇಕ ತತ್ವಗಳ ಅರ್ಥಗಳನ್ನು ಅವರು ಡಿಸ್ಟಾರ್ಟ್ ಮಾಡ್ತಾರೆ, ಅವರು ವಿರೂಪಗೊಳಿಸ್ತಾರೆ. ಆ ಅರ್ಥಗಳಿಂದ ದೂರ ಸರಿದು ಅದಕ್ಕೆ ಬೇರೊಂದು ಅರ್ಥಗಳನ್ನು ಕೊಟ್ಟು ಅಲ್ಲಿ ಅವರು ಒಂದು ಸಿಮೆಂಟ್ ಆಗ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಕಲಬುರ್ಗಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಬಹಳ ಸ್ಪಷ್ಟವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇಲ್ಲಿ ದಾಸೋಹವನ್ನು ಬಸವಣ್ಣ ಐಕ್ಯದ ಒಂದು ಸಾಧನ ಎಂದು ಬಗೆದಿದ್ದರೂ ಕೂಡ ದಾಸೋಹವು ಸಮಾಜ ಸೇವೆಯಲ್ಲ. ಸಮಾಜ ಸೇವೆಯೇ ಐಕ್ಯದ ಸಾಧನ ಅಂತ ನಾವು ಭಾವಿಸುವುದಾದರೆ ಅಥವಾ ಒಪ್ಪುವುದಾದರೆ ಶರಣತತ್ವವು ಒಂದು ನಿರೀಶ್ವರವಾದಿ ತತ್ವವಾಗ್ತದೆ. ಶರಣತತ್ವ ನಿರೀಶ್ವರವಾದಿ ತತ್ವ ಎನ್ನಲಿಕ್ಕೆ ವಚನಗಳಲ್ಲಿ ಯಾವ ಆಧಾರಗಳು ಇಲ್ಲ. ಜನಸೇವೆಯೇ ಜನಾರ್ದನನ ಸೇವೆ ಅನ್ನುವ ಕಲ್ಪನೆ, ಇಡೀ ಸಮಾಜವೇ ನನಗೆ ಜಂಗಮ, ನಾನೊಬ್ಬನೇ ಭಕ್ತ. ಅವರು ಈ ವಚನವನ್ನು ಉಲ್ಲೇಖಿಸ್ತಾರೆ ಕಲಬುರ್ಗಿ ಅವರು. ನಾನೊಬ್ಬನೇ ಭಕ್ತ, ನೀವೆಲ್ಲರೂ ಜಂಗಮರು ಅಂತ. ಅಂದರೆ ಅರ್ಥ ಏನು? ನೀವೆಲ್ಲರೂ ಶಿವಸ್ವರೂಪಿಗಳು, ನೀವೆಲ್ಲರೂ ಜಂಗಮ ಸ್ವರೂಪಿಗಳು, ನಾನು ಒಬ್ಬನೇ ಭಕ್ತ. ಇದರ ಅರ್ಥ ನಾನು ನಿಮಗಿಂತ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಒಂದು ಕಿಂಕರ ಭಾವ, ಈ ಒಂದು ದೈನ್ಯತಾ ಭಾವ, ಈ ಒಂದು ಮೃತ್ಯು ಭಾವ ಬಸವಣ್ಣನವರಲ್ಲಿ ಎದ್ದು ಕಾಣುವಂಥ ಒಂದು ಗುಣ. ಆದ್ದರಿಂದ ಅವರು ತಮ್ಮ ದೈನ್ಯತಾ ಭಾವವನ್ನು ಮೃತ್ಯುಭಾವವನ್ನು ವ್ಯಕ್ತಪಡಿಸುವ ಕಾರಣಕ್ಕಾಗಿ ಅವರು ತಮ್ಮನ್ನು ಭಕ್ತನ ನೆಲೆಯಲ್ಲಿ ಗುರುತಿಸಿಕೊಂಡು ಉಳಿದ ಎಲ್ಲ ಶರಣ ಸಮುದಾಯವನ್ನು ಶಿವನ ನೆಲೆಯಲ್ಲಿ ಗುರುತಿಸಿದರು. ಶಿವನೊಂದಿಗೆ ಅವರನ್ನು ಸಮೀಕರಿಸಿದರು. ನೀವೆಲ್ಲರೂ ಶಿವ ಸಮಾನರು, ನಾನು ಮಾತ್ರ ಭಕ್ತ. ಈ ರೀತಿ ಸಮೀಕರಣಗೊಳಿಸಿದರು. ಆದ್ದರಿಂದ ಇಲ್ಲಿ ಡಾಕ್ಟರ್ ಕಲಬುರ್ಗಿಯವರು ಕಟ್ಟಿಕೊಡ್ತಕ್ಕಂಥ ಅವ್ರು ಏನು ಹೇಳ್ತಾರೆ ಅಂದರೆ, ದೈವತ್ವದ ಸಾಮಾಜೀಕರಣವೇ ದಾಸೋಹಂ ಅಂತ ಏನು ಕರೀತಾರೆ, ದೈವತ್ವದ ಸಾಮಾಜೀಕರಣವೇ ದಾಸೋಹಂ ಅಂತ ಅವ್ರು ಕರೀತಾರೆ. ಅದು ದೈವತ್ವದ ಸಾಮಾಜೀಕರಣ ಅನ್ನೋದು ತಪ್ಪದು. ಯಾಕಂದ್ರೆ ದೈವತ್ವವನ್ನು ಸಾಮಾಜೀಕರಣಗೊಳಿಸ್ಲಿಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ದೇವರು ಅಥವಾ ಶಿವ ಅಥವಾ ಜಂಗಮ ಇದಕ್ಕಿರುವ ವ್ಯಾಖ್ಯಾನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಮಾಜಕ್ಕೂ ಜಂಗಮಕ್ಕೂ ಇರುವ ವ್ಯತ್ಯಾಸ, ಸಮಾಜಕ್ಕೂ ಶಿವನಿಗೂ ಇರುವ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೋಬೇಕು. ಶಿವ ನಿರ್ಗುಣ, ಸಮಾಜ ಸಗುಣ. ಶಿವ ಅಥವಾ ಜಂಗಮ ನಿಸ್ಸೀಮ ನಿರ್ಗುಣ, ಆಮೇಲೆ ನಿರ್ದೇಹಿ, ಅದಕ್ಕೆ ದೇಹ ಇಲ್ಲ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಎಲ್ಲೇ ಇಲ್ಲ, ಅದಕ್ಕೆ ನಿಸ್ಸೀಮ ಅದಕ್ಕೆ ಯಾವುದೇ ಒಂದು ಸೀಮೆ ಇಲ್ಲ ಅದಕ್ಕೆ. ಆದರೆ ಈ ಸಮಾಜ ನೋಡ್ರಿ, ಜಾತಿ ವರ್ಗ ವರ್ಣ ಈ ಎಲ್ಲ ತರತಮಗಳನ್ನು ಉಳ್ಳದ್ದು ಸಮಾಜ. ಸಮಾಜಕ್ಕೆ ಒಂದು ಚೌಕಟ್ಟಿದೆ, ಸಮಾಜಕ್ಕೆ ಒಂದು ಮಿತಿ ಇದೆ, ಸಮಾಜಕ್ಕೆ ಒಂದು ಎಲ್ಲೆ ಇದೆ. ಆದರೆ ಶಿವನಿಗೆ ಅಥವಾ ಜಂಗಮಕ್ಕೆ ಎಲ್ಲೇ ಇಲ್ಲ. ಆದ್ದರಿಂದ ಸಮಾಜ ಮತ್ತು ಶಿವ, ಸಮಾಜ ಮತ್ತು ಜಂಗಮ ಒಂದು ಅಂತ ಸಮೀಕರಣ ಹೇಳ್ತಕ್ಕಂಥದ್ದು ಇದು ವಚನ ತತ್ವಕ್ಕೆ ಒಂದು ವಿರೋಧಾಭಾಸವನ್ನು ಉಂಟು ಮಾಡ್ತದೆ. ಆದ್ದರಿಂದ ನಾವು ದೈವತ್ವದ ಸಾಮಾಜೀಕರಣ ಅನ್ನುವಂಥ ಕಲಬುರ್ಗಿಯವರ ಈ ಪ್ರಮೇಯವನ್ನು ನಾವು ಒಪ್ಪಲಿಕ್ಕೆ ಆಗಲ್ಲ. ಅದಲ್ಲದೆ ಅವರು ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಬೇರೆ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಹೋಗೋಣ.